ಯಾತಿ ಅನ್ನುವುದು ಸಕರ್ಮಕ ಅನ್ನುವುದು ನಮ್ಗೆ ಗೊತ್ತಿದೆ. ರಾಮ ಗ್ರಾಮಂ ಯಾತಿ ಇದೆಲ್ಲ ಸಕರ್ಮಕವಾಗಿ ಪ್ರಯೋಗ. ಆದರೆ ಈ ಯಾ ಧಾತುವನ್ನು ಕೂಡ ಕೆಲವು ಬಾರಿ ಕರ್ಮವಿಲ್ಲದೇನೆ ಪ್ರಯೋಗ ಮಾಡುವುದು ವ್ಯವಹಾರದಲ್ಲಿ ಕಂಡಿದೆ. ತಸ್ಯೋಪರಿ ಯಯೋ ಚಿತ್ರರಥಃ ಸ್ತ್ರೀಭಿ ಮೃತಃ ಅಂತ ನಾರಾಯಣ ವರ್ಮದಲ್ಲಿ ಭಾಗವತದಲ್ಲಿ ಪ್ರಯೋಗ ಇದೆ. 6ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ ಒಬ್ಬ ಬ್ರಾಹ್ಮಣ ಅಲ್ಲಿ ತನ್ನ ಶರೀರವನ್ನು ಪರಿತ್ಯಾಗ ಮಾಡಿದ್ದ. ಆ ಶರೀರ ಪರಿತ್ಯಾಗ ಮಾಡಿದ ಸ್ಥಳದ ಮೇಲೆ ಈ ಚಿತ್ರರಥ ಅನ್ನೋ ಗಂಧರ್ವ ತನ್ನ ವಿಮಾನದಲ್ಲಿ ತಸ್ಯ ಉಪರಿ ಯಯೋ ಅಂತಲ್ಲಿ ಪ್ರಯೋಗ. ಯಯೋ ಅನ್ನೋದಕ್ಕೆ ಮುಂದೆ ಕರ್ಮ ಏನು ಅಂತಲ್ಲಿ ಪ್ರಯೋಗ ಮಾಡಿಲ್ಲ. ತಸ್ಯ ಉಪರಿ ಯಯೋ ಇದು ಕರ್ಮವಿಲ್ಲದೆ ಪ್ರಯೋಗ ಮಾಡಿದಂತಹ ಒಂದು ಉದಾಹರಣೆ. ಇಲ್ಲಿ ತಸ್ಯ ಉಪರಿ ಯಯೋ ಅಂದ್ರೆ ಅಲ್ಲಿ ಹೋಗುವಂತಷ್ಟೇ ಅರ್ಥ ಅಲ್ಲ, ಹಾದು ಹೋಗುವಂತ ಅರ್ಥ ಅದಕ್ಕೆ. ಆದ್ರಿಂದ ಇಲ್ಲಿದು ಅಕರ್ಮಕ ಧಾತು ಅಂತ ನಂದು ಆಲೋಚನೆ. ಧಾತು ಪುಸ್ತಕ ನೋಡಿದ್ರೆ ಸಕರ್ಮಕ ಅಂತ ಕಾಣಿಸಬಹುದು, ಆದ್ರೆ ಮೂಲ ಧಾತುವನ್ನು ಮಾತ್ರ ಪರಿಗಣಿಸಿ ಅದು ಸಕರ್ಮಕೋ ಅಕರ್ಮಕೋ ಅಂತ ನಾವು ಆಲೋಚನೆ ಮಾಡಬಾರ್ದು. ಧಾತು ಏನು ಅರ್ಥವನ್ನು ಹೇಳ್ತದೆ ಅನ್ನೋದನ್ನ ನೋಡಿ ಅದು ಸಕರ್ಮಕವೋ ಅಕರ್ಮಕವೋ ಅಂತ ಹೇಳಬೇಕು. ಇಂಗ್ಲಿಷ್ನಲ್ಲಿ ಆ ಥರದೊಂದು ವ್ಯವಸ್ಥೆ ಇದೆ. ಅವರು ಡಿಕ್ಷನರಿಗಳನ್ನು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ನಾವು ಕೇವಲ ಹಳೆ ಕಾಲದ ಡಿಕ್ಷನರಿಗಳನ್ನು ನಂಬಿಕೊಂಡು ಅದನ್ನ ಚೆನ್ನಾಗಿ ಡೆವಲಪ್ ಮಾಡದೇನೆ ಬಿಟ್ಟಿದ್ದೀವಿ ಅಂತ ಕಾಣಿಸ್ತದೆ. ಅಥವಾ ಯಾರಾದ್ರೂ ಮಾಡಿರಬಹುದು ಬೇರೆ ಬೇರೆ ಡಿಕ್ಷನರಿಗಳಲ್ಲಿ, ಮೋನಿಯರ್ ವಿಲಿಯಮ್ಸ್ ಇತ್ಯಾದಿ ಡಿಕ್ಷನರಿಗಳನ್ನು ಅವರು ಡೆವಲಪ್ ಮಾಡಿರಬಹುದು, ನಾ ಇಲ್ಲ ಅಂತ ಹೇಳ್ತಿಲ್ಲ. ಅಂತ ಒಂದೆರಡು ಉದಾಹರಣೆಗಳನ್ನು ನಾನು ಮುಂದೆ ತೋರಿಸೋನಿದ್ದೇನೆ. ಅರ್ಹ ಧಾತು ಇತ್ಯಾದಿಗಳ ಕುರಿತು ಅದನ್ನಾಗೆ ಮುಂದಿನ ಭಾಗದಲ್ಲಿ ತೋರಿಸ್ತೇನೆ. ಈ ಉದಾಹರಣೆ ಇಂಗ್ಲಿಷ್ನಲ್ಲಿ ಪಾಸ್ ಅಂತ ಒಂದು ಕ್ರಿಯಾಪದ ಇದೆ. ಅದನ್ನು ನಾವು ತೆಗೆದು ನೋಡಿದರೆ ಅದು ಅನೇಕ ಉದಾಹರಣೆಗಳನ್ನು ಕೊಟ್ಟಿರ್ತಾರೆ. ಅಲ್ಲಿ ಯಾವ ಉದಾಹರಣೆಯಲ್ಲಿ ಅದು ಟ್ರಾನ್ಸಿಟಿವ್ ಸಕರ್ಮಕ ಮತ್ತು ಯಾವ ಉದಾಹರಣೆಯಲ್ಲಿ ಅದು ಅಕರ್ಮಕ ಇಂಟ್ರಾನ್ಸಿಟಿವ್ ಅನ್ನೋದನ್ನೆಲ್ಲ ಕೊಟ್ಟಿರ್ತಾರೆ. ಆ ಥರ ನಮ್ಮಲ್ಲಿ ಕೂಡ ಭಾಷೆಗಳನ್ನ ನಾವು ಡೆವಲಪ್ ಮಾಡಬೇಕು ಅಂತ ಕಾಣಿಸೋದು ನನಗೆ. ಈ ಉದಾಹರಣೆಗೆ ಪಾಸ್ ಅಂತ ಅನ್ನೋದನ್ನು ತೆಗೆದು ನೋಡಿದರೆ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವುದು. ದೇ ಪಾಸ್ಡ್ ಫ್ರಮ್ ಎ ರೂಮ್ ಟು ರೂಮ್. ಇಲ್ಲಿ ಇಂಟ್ರಾನ್ಸಿಟಿವ್ ಅಕರ್ಮಕ ಅಂತ ಹೇಳ್ತಾರೆ ಅವರು. ಇನ್ನ ಟ್ರಾನ್ಸಿಟಿವ್ ಟು ಗೋ ಪಾಸ್ಟ್, ಅದನ್ನು ದಾಟಿ ಮುಂದೆ ಹೋಗೋದು ಅಂತ ಈ ಅರ್ಥದಲ್ಲಿ. ಯು ವಿಲ್ ಪಾಸ್ ಎ ಹೌಸ್ ಆನ್ ಯುವರ್ ರೈಟ್, ಅಲ್ಲಿ ಮುಂದೆ ಹೋಗೋ. ನೀನು ಹೋದಾಗ ಯು ವಿಲ್ ಪಾಸ್ ಎ ಹೌಸ್, ಒಂದು ಮನೆಯನ್ನು ನೀನು ದಾಟಿಸಿ ನಿನ್ನ ಬಲಭಾಗದಲ್ಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಾಸ್ ಅಂತ ಈ ಕ್ರಿಯಾಪದ ಪ್ರಯೋಗ ಮಾಡಿದಾಗ ಅದಕ್ಕೆ ಹೌಸ್ ಅನ್ನುವುದು ಕರ್ಮ. ಆದರೆ ಹಿಂದೆ ದೆ ಪಾಸ್ಡ್ ಫ್ರಮ್ ರೂಮ್ ಟು ರೂಮ್ ಅಂತ ಹೇಳಿದಾಗ ಅಲ್ಲಿ ರೂಮ್ ಅಂತ ಅನ್ನುವುದು ಕರ್ಮ ಅಲ್ಲ ಅಲ್ಲಿ. ಅದರಿಂದ ಅಲ್ಲಿ ಇಂಟ್ರಾನ್ಸಿಟಿವ್. ಯು ವಿಲ್ ಪಾಸ್ ಎ ಹೌಸ್ ಅಂತ ಹೇಳಿದಾಗ ಅದು ಟ್ರಾನ್ಸಿಟಿವ್. ಹೀಗೆಲ್ಲ ಇಂಗ್ಲಿಷ್ನಲ್ಲಿ ಸಾಕಷ್ಟು ವಿವರಗಳನ್ನು ಕೊಡ್ತಾ ಹೋಗ್ತಾರೆ. ನಮ್ಮಲ್ಲಿಯೂ ಯಾವ್ದಾದ್ರು ಡಿಕ್ಷನರಿಗಳಲ್ಲಿ, ಆಧುನಿಕ ಡಿಕ್ಷನರಿಗಳಲ್ಲಿ ಅದು ಇದ್ದಿರಬೇಕಷ್ಟೇ. ಮತ್ತೆ ಮಕ್ಕಳಿಗೆ ಇಂಥದನ್ನೆಲ್ಲ ಬೋಧಿಸಬೇಕು ಅಂತ ನನ್ನ ಆಲೋಚನೆ. ಸಹ ರಾಮ ಗ್ರಾಮಂ ಯಾತಿ ಅಂತ ಹೇಳಿದಾಗ ಅದು ಸಕರ್ಮಕ. ಚಿತ್ರರಥ ತಸ್ಯ ಉಪರಿ ಯಯೌ ಅಂತ ಹೇಳಿದಾಗ ಬ್ರಾಹ್ಮಣ ಎಲ್ಲಿ ಪ್ರಾಣ ಪರಿತ್ಯಾಗ ಮಾಡಿದ್ದ ಅದರ ಮೇಲೆ, ಆ ಸ್ಥಳದ ಮೇಲೆ ಆತ ಹಾದು ಹೋದ. ಎಲ್ಲಿ ಹಾದು ಹೋದ ಅಂತ ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ಕರ್ಮವನ್ನು ಹೇಳಲಿಲ್ಲ ಅವರು. ಕರ್ಮವನ್ನು ಹೇಳುವ ಅಗತ್ಯವೂ ಇಲ್ಲ, ಕರ್ಮ ಪ್ರಾಯ ಇಲ್ಲವೇ ಇಲ್ಲ. ಅಥವಾ ತಮ್ಮ ಮುಂದಿನ ಜಾಗವನ್ನು ಕುರಿತು ಅಂತ ಕರ್ಮವನ್ನು ಅಧ್ಯಯನ ಮಾಡ್ಕೋಬೇಕಾಗ್ತದೆ, ಅದೆಲ್ಲ ಅನಗತ್ಯ. ಧಾತು ಸಕರ್ಮಕ ಅನ್ನೋ ಒಂದು ಹಠದಿಂದ ಅದಕ್ಕೊಂದು ಏನಾದ್ರೂ ಕರ್ಮವನ್ನು ಅಧ್ಯಯನ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಈ ಅರ್ಥದಲ್ಲಿ ಧಾತು ಅಕರ್ಮಕ ಅಂತ ನಾವು ಹೇಳುವುದೇ ಒಳ್ಳೆಯದು. ಇಂಥವು ಕೆಲವನ್ನು ನಾವು ವ್ಯವಹಾರದಲ್ಲಿ ತರಬೇಕು. ಮತ್ತದನ್ನ ಮಕ್ಕಳಿಗೆ ಆರಂಭದ ಹಂತದಲ್ಲೇ ಹೇಳಬೇಕು ಅಂತಲ್ಲ, ಅಂತೂ ಒಂದು ಹಂತದಲ್ಲಿ ಅದನ್ನು ಹೇಳುವಂಥ ಪ್ರಯತ್ನ ಮಾಡಬೇಕು ಅಂತ ನನ್ನದೊಂದು ಆಲೋಚನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಬೇಕು.